ಕನ್ನಡದ ಕಿರುತೆರೆಯ ಜನಪ್ರಿಯ ನಿರೂಪಕಿ ಹಾಗೂ ಗಿಚ್ಚಿಗಿಲಿಗಿಲಿ ಸ್ಪರ್ಧಿ ಜಾಹ್ನವಿ ಆರ್ ಇತ್ತೀಚೆಗೆ ಡೈವರ್ಸ್ ಪಡೆದಿದ್ದಾರೆ. ತದನಂತರ ಸಾಕಷ್ಟು ಸುದ್ದಿಯಾಗಿತ್ತು. ಸುಮಾರು 2 ವರ್ಷಗಳಿಂದ ಕೇಸ್ ನಡೆಯುತ್ತಿದ್ದು, ನಾನಾ ಕಾರಣಗಳಿಂದ ಮುಂದೂಡುತ್ತಿತ್ತು. ತಮ್ಮ ಅಭಿಮಾನಿಗಳಿಗೆ ಪ್ರತಿಯೊಂದು ಗೊತ್ತಿರಬೇಕು, ಅಲ್ಲದೆ ಹೆಣ್ಣು ಮಕ್ಕಳು ಜೀವನದಲ್ಲಿ ಧೈರ್ಯ ಕಳೆದುಕೊಳ್ಳಬಾರದು, ಗಟ್ಟಿಯಾಗಿ ಎದುರಿಸಬೇಕು ಎಂಬ ಕಾರಣ ತಮ್ಮ ಜೀವನದ ಕೆಲವೊಂದು ಘಟನೆಗಳನ್ನು ಜಾಹ್ನವಿ ಸ್ವತಃ ಹಂಚಿಕೊಂಡಿದ್ದಾರೆ. ಸುಮಾರು 12 ವರ್ಷಗಳಿಂದ ನ್ಯೂಸ್ನಲ್ಲಿ ಕೆಲಸ ಮಾಡಿದ್ದೀನಿ. ಆಗ ಅದೆಷ್ಟೋ ಸಿನಿಮಾಗಳು ಮತ್ತು ಸೀರಿಯಲ್ಗಳಿಗೆ ಆಫರ್ ಬಂತು. ಸ್ಕ್ರೀನ್ ಟೆಸ್ಟ್ ಕೊಟ್ಟು ಆಯ್ಕೆ ಆದ ಮೇಲೆ ಬೇಡ ಅಂದರು ಅಂತ ರಿಜೆಕ್ಟ್ ಮಾಡಿದ್ದೀನಿ. ಅದು ಫ್ಯಾಮಿಲಿಗೆ ನಾನು ಮಾಡಿರುವ ತ್ಯಾಗ. ನಟಿಸಬೇಕು ಅನ್ನೋದು ನನ್ನ ಕನಸು. ನನ್ನ ಅತ್ತೆ ಕೂಡ ನನಗೆ ಸಪೋರ್ಟ್ ಮಾಡುತ್ತಿದ್ದರು, ಆದರೆ ಮನೆಯಲ್ಲಿ ಬೇಡ ಎನ್ನುತ್ತಿದ್ದರು. ಎಷ್ಟೇ ಆಫರ್ ಬಂದರೂ ಬೇಡ, ಮನೆಯಲ್ಲಿ ಬಿಡಲ್ಲ ಅಂತ ಫೋನ್ನಲ್ಲಿ ಹೇಳುತ್ತಿದ್ದೆ. ನನ್ನಮ್ಮ ಸೂಪರ್ ಸ್ಟಾರ್ ಆಫರ್ ಬಂದಾಗ ಬೇರೆ ಫ್ಯಾಮಿಲಿಗಳು ಬರುತ್ತೆ, ಅಲ್ಲದೆ ಮಗ ಜೊತೆಗಿರ್ತಾನೆ ಅಂತ ಒಪ್ಪಿಕೊಂಡೆ. ರಾಜಾರಾಣಿ ಶೋಗೆ ಕರೆದ್ರು, ಆಗ ಬೇಡ ಅಂತ ಬಿಟ್ಟೆ. ಗಿಚ್ಚಿಗಿಲಿ ಶೋ ನಡೀತು. ಆ ಒಂದು ಶೋ ಇಂದ ನಾನು ಗಂಡ ಬಿಟ್ಟೆ ಅನ್ನೋದು ಸುಳ್ಳು ಎಂದು ಸ್ವತಃ ಜಾಹ್ನವಿಯೇ ಒಂದು ಸಂದರ್ಶನದಲ್ಲಿ ಹೇಳಿಕೊಂಡಿದ್ದಾರೆ. ಇನ್ನು ಒಂದು ದಿನ ಅಕ್ಷಯ ಸ್ಟುಡಿಯೋದಲ್ಲಿ ನಾನು ಗಣೇಶ ಡ್ಯಾನ್ಸ್ ಅಭ್ಯಾಸ ಮಾಡುತ್ತಿದ್ದೆ. ಹಾಗೂ ಒಂದು ಫೋನ್ ಕಾಲ್ ಬಂತು. ಈ ರೀತಿ ಆಡಿಯೋ ಇದೆ, ವೈರಲ್ ಆಗುತ್ತಿದೆ ಅಂದರು. ನಾನು ಚಾನ್ಸ್ ಇಲ್ಲ, ಸುಳ್ಳು ಎಂದು ಹೇಳಿ ಕಟ್ ಮಾಡಿದೆ. ಸ್ವಲ್ಪ ಸಮಯದ ನಂತರ ಮೊಬೈಲ್ ಓಪನ್ ಮಾಡಿ ನೋಡಿದೆ. ಫುಲ್ ಶಾಕ್ ಆಯಿತು. ಕೈ ಕಾಲು ನಡುಗಿತು. 8 ವರ್ಷಗಳ ತುಂಬ ಸಹಿಸಿಕೊಂಡಿದ್ದೀನಿ. ಒಮ್ಮೊಮ್ಮೆ ಬಾಗಿಲು ತೆಗೀತಿರ್ಲಿಲ್ಲ, ಅಲ್ಲೇ ಮಲ್ಕೊಂಡಿದ್ದೀನಿ. ರೂಮ್ ಬಾಗಿಲು ತೆಗೆಯುತ್ತಿರಲಿಲ್ಲ, ಅಲ್ಲೇ ಬಟ್ಟೆ ಇರ್ತಿತ್ತು. ಆಗ ಸ್ಟುಡಿಯೋಗೆ ಹೋಗಿ ಸರ್ಕಸ್ ಮಾಡಿದ್ದೀನಿ. ಕೆಲವೊಂದು ಸಲ ಸ್ಟುಡಿಯೋದಲ್ಲಿ ಮಲ್ಕೊಂಡಿದ್ದೀನಿ. ಸುಮಾರು ಬೈಗುಳಗಳು ತಿಂದಿದ್ದೀನಿ. ಕೆಲವೊಮ್ಮೆ ಒಡಿಸಿಕೊಂಡಿದ್ದೀನಿ. ಒಂದು ಸಲ ಮಾತಿಗೆ ಮಾತು ಬೆಳೆಯಿತು. ಆಗ ಜೋರಾಗಿ ನನ್ನ ತಲೆಗೆ ಹೊಡೆದರು. ಹೇಗೆ ಅಂದರೆ, ತಲೆ ಮತ್ತು ಕಣ್ಣು ಕೆಳಭಾಗದಲ್ಲಿ ನರ ಕನೆಕ್ಟ್ ಆಗಿರುತ್ತದೆ, ಅಲ್ಲಿ ಫುಲ್ ಕಪ್ಪಾಗಿತ್ತು. ಆಗ ಮೇಕಪ್ ಹಚ್ಚಿಕೊಂಡು ನ್ಯೂಸ್ ಓದಿದ್ದೀನಿ. ಸಹಿಸಿಕೊಳ್ಬೇಕು, ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ. 2 ವಿಭಿನ್ನ ವ್ಯಕ್ತಿತ್ವದವರು ಒಂದಾಗಿರಲು ಸಾಧ್ಯವಿಲ್ಲ. ನನ್ನ ಒಡೆದಿರುವುದೆಲ್ಲ ನನ್ನ ಫ್ಯಾಮಿಲಿಗೆ ಗೊತ್ತೇ ಇಲ್ಲ, ಈಗ ಗೊತ್ತಾಗುತ್ತಿದೆ ಎಂದು ಜಾಹ್ನವಿ ಹೇಳಿಕೊಂಡಿದ್ದಾರೆ.